ಬೆನ್ನಲ್ಲೇ ನಟ ಕಮಲ್ ಹಸನ್ ಇದೀಗ ಪತ್ರವನ್ನ ಬರೆದಿದ್ದಾರೆ. ಫಿಲಂ ಚೇಂಬರ್ಗೆ ನಟ ಕಮಲ್ ಹಸನ್ ಪತ್ರ ಬರೆದಿದ್ದು ಕ್ಷಮೆ ಕೇಳಿಲ್ಲ ಇನ್ನೂ ಕೂಡ ಕಮಲ್ ಹಸನ್. ಬರೆದಿರುವಂತಹ ಪತ್ರದಲ್ಲೂ ಕೂಡ ಕಮಲ್ ಹಸನ್ ಯಾವುದೇ ರೀತಿಯಾದಂತಹ ಕ್ಷಮೆ ಕೇಳಿಲ್ಲ. ಕನ್ನಡ ನಾಡು ನುಡಿ ಬಗ್ಗೆ ನನಗೆ ಅಪಾರ ಗೌರವವಿದೆ. ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಕೂಡ ಮಾತನಾಡಿದ್ದೆ. ರಾಜ್ ಕುಟುಂಬದ ಬಗ್ಗೆ ಗೌರವದಿಂದ ಮಾತನಾಡಿದ್ದೇನೆ ಅಂತ ಕಮಲ್ ಹಸನ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ಉದ್ದೇಶ ರಾಜ್ ಕುಟುಂಬ ಕನ್ನಡದ ಬಗ್ಗೆ ಪ್ರೀತಿ ತೋರುವುದಾಗಿತ್ತು. ತಮಿಳಿನಂತೆ ಕನ್ನಡ ಭಾಷೆಗೂ ಕೂಡ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕನ್ನಡ ಭಾಷಿಕರ ಬಗ್ಗೆ ನನಗೆ ಮೊದಲಿನಿಂದ ಕೂಡ ಗೌರವವಿದೆ. ಸಿನಿಮಾ ಜನರನ್ನ ಬೆಸೆಯುವ ಸೇತುವೆ ಆಗಬೇಕು, ಅದು ಒಡಿಬಾರ್ದು ಅಂತ ಕನ್ನಡಿಗರು ಅರ್ಥ ಮಾಡ್ಕೊಳ್ತಾರೆ ಅನ್ನುವ ನಂಬಿಕೆ ಇದೆ ಅಂತ ಕಮಲ್ ಹಸನ್ ಹೇಳಿರೋದು. ಒಂದ್ ಕಡೆ ಹೈಕೋರ್ಟ್ ಕಮಲ್ ಹಸನ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ಅದರ ಬೆನ್ನಲ್ಲೇ ಕನ್ನಡ ಫಿಲಂ ಚೇಂಬರ್ಗೆ ನಟ ಕಮಲ್ ಹಸನ್ ಪತ್ರ ಬರೆದಿರೋದು. ಅದರ ಬಗ್ಗೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ಕಮಲ್ ಹಸನ್. ಫಿಲಂ ಚೇಂಬರ್ಗೆ ನಟ ಕಮಲ್ ಹಸನ್ ಪತ್ರ ಬರೆದಿದ್ದು ಕಮಲ್ ಸಮರ್ಥನೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಇದೀಗ ಅಧ್ಯಕ್ಷ ನರಸಿಂಹಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಮಾನ ಮಾಡಿಲ್ಲ ಅಂತ ಪತ್ರವನ್ನ ಬರೆದಿದ್ದಾರೆ. ಪತ್ರದ ಮೂಲಕ ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ ಕಮಲ್ ಹಸನ್. ನಾವು ಕೋರ್ಟ್ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಮಲ್ ಹಾಸನ್ ಅವರು ಹೇಳಿದಂತಹ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅದರ ಬೆನ್ನಲ್ಲೇ ನೀವು ಕೂಡ ಕಮಲ್ ಹಾಸನ್ಗೆ ಪತ್ರವನ್ನ ಬರೆದಿದ್ರಿ. ಆ ಪತ್ರಕ್ಕೆ ರಿಪ್ಲೈ ಕೊಟ್ಟಿದ್ದಾರಂತೆ. ಸೊ ನೀವ್ ಯಾವತ್ತು ಪತ್ರವನ್ನ ಬರೆದಿದ್ರಿ? ಅವರ ರಿಪ್ಲೈ ಏನಿದೆ? ನಮ್ಗೆ ಗೊಂದಲ ಆದ ತಕ್ಷಣ ಅವ್ರಿಗೆ ಲೆಟರ್ ಮಾಡಿದ್ವಿ, ಇಮೇಲ್ ಮುಖಾಂತರ ತಿಳಿಸಿದ್ವಿ. ಇದಕ್ಕೇನು ಇತ್ಯರ್ಥ ಮಾಡಿ, ನೀವು ಮಾಡಿರೋ ಸರಿ ಇಲ್ಲ, ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರ, ನೀವು ಬರಬೇಕಾಗಿತ್ತು. ಇಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಭಾಷೆ ಬಗ್ಗೆ ಯಾಕೆ ಮಾತಾಡಿದ್ರ ಅನ್ನೋದು ಒಂದು ನಾವು ಕಳಿಸಿದೀವಿ. ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಮೀಡಿಯಾ ಮುಂದೆ. ಅದನ್ನೇನೆ ಇವತ್ತು ರಿಪೀಟ್ ಮಾಡಿದ್ದಾರೆ ಅಷ್ಟೇ. ಏನ್ ನಾವು ನಮ್ಗೆ ಕಳಿಸಿದಾರಲ್ಲ ಲೆಟ್ರು, ಇಮೇಲ್ ಮುಖಾಂತರ ಕಳಿಸಿದ್ದಾರೆ. ಅವ್ರೇನು ಹೇಳಿದ್ದಾರೆ, ನಾನು ಯಾವುದೇ ರೀತಿಯ ಅವಮಾನ ಮಾಡಿಲ್ಲ, ನಾನು ಯಾವುದೇ ರೀತಿಯ ತಪ್ಪಾಗಿ ಮಾತಾಡಿಲ್ಲ ಅಂತಾನೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮೇಡಮ್. ಅದು ಇಷ್ಟೆಲ್ಲ ಮಧ್ಯದಲ್ಲಿ ಕೋರ್ಟಲ್ಲಿದೆ ಮ್ಯಾಟ್ರ್. ಅದು ನ್ಯಾಯಾಧೀಶರು ಅದನ್ನ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಅವ್ರ ಜಡ್ಜಿನೂ ಇವರು ವಕೀಲರು ಮಾತಾಡ್ತಾ ಇದ್ದಾರೆ. ಈಗ 2:30ಗೆ ಅದು ಪೋಸ್ಟ್ಪೋನ್ ಆಗಿದೆ. ಅದಾದ ತಕ್ಷಣ ನಮಗೂ ನಮ್ಮ ಗಮನಕ್ಕೂ ಬರುತ್ತೆ. ಅವ್ರು ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಅವರು ಪತ್ರದಲ್ಲಿ ಬರೆದಿರುವಂತದ್ದು ನಿಮಗೆ ಸಮಾಧಾನ ತಂದಿದ್ಯಾ? ನಿಮಗೆ ಒಪ್ಪಿಗೆ ಇದೆಯಾ? ಇಲ್ಲಮ್ಮ, ಈಗ ಇಷ್ಟು ದಿನ ಅವ್ರು ಏನ್ ಹೇಳಿಕೆ ಕೊಡ್ತಾರೋ ಅದನ್ನೇ ರಿಪೀಟ್ ಆಗಿದೆ. ಅಲ್ಲಿ ನಾವ್ ಯಾವ ರೀತಿ ಸಮಾಧಾನ ಇಲ್ಲ ಅಂತ ಹೇಳಕ್ಕಾಗತ್ತ? ಅದನ್ನೇ ಹೇಳಿದ್ದಾರೆ. ಗೌರವಪೂರ್ವಕವಾಗಿ ಪ್ರೀತಿಯಿಂದ ಹೇಳ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನ ಅವರು ಭಾಷೆ ತಜ್ಞರಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ಬಿಟ್ಟು ಇದು ತಪ್ಪ ರೈಟ್ ಅನ್ನೋದು ಅಲ್ಲಿ ತೀರ್ಮಾನ ಆಗ್ಬೇಕು, ನಮ್ಮ ಮುಂದೆ ಅಲ್ಲ. ನಾವಿದೇನು ನಮ್ಮ ಇಂಡಸ್ಟ್ರಿ ಪ್ರಶ್ನೆ ಆಗಿಲ್ಲ. ಇದು ಇವತ್ತಿನ ದಿನ ಎಲ್ಲ ಕನ್ನಡದ ಪರ ಒಕ್ಕೂಟಗಳು, ನಮ್ಮ ರಾಜಕೀಯ ವ್ಯಕ್ತಿಗಳು, ಅಪೋಸಿಷನ್ ಪಾರ್ಟಿ ಅವರಾಗ್ಬೋದು, ಸರ್ಕಾರದವರಾಗ್ಬೋದು, ಎಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋ ವಿಷಯನೇ ಇಲ್ಲ. ಇಲ್ಲಿ ಎಲ್ಲರೂ ಎದುರು ನೋಡ್ತಾ ಇರೋದು ಇವತ್ತಿನ ದಿನ ನ್ಯಾಯಾಲಯದಲ್ಲಿದೆ. 2:30-3 ಗಂಟೆಗೆ ತೀರ್ಮಾನ ಬರುತ್ತೆ. ಅದಕ್ಕೂ ನಾವು ತಲೆ ಬಾಗ್ತೀವಿ. ಅವ್ರು ಏನೇ ತೀರ್ಮಾನ ಕೊಟ್ರು ಅವ್ರಿಗೆ ಗೌರವಿಸ್ತೀವಿ. ಅಕಸ್ಮಾತ್ ಅವ್ರ ಪರ ಏನಾರಾದ್ರೆ ಮತ್ತೆ ನಾವಿಲ್ಲ, ನಮ್ಗೇನೇನು ಅಹವಾಲು ಕೊಟ್ಟಿದಾರಲ್ಲ ಅವ್ರಿಗೆಲ್ಲಾನು ಕರೆದು ಚರ್ಚೆ ಮಾಡ್ಬಿಟ್ಟು ತೀರ್ಮಾನ ತಗೊಂಡ್ಬಿಡ್ತೀವಿ. ಸರ್, ಇವತ್ತು ನೀವು ತುರ್ತು ಸಭೆಯನ್ನ ಕರೆದಿದ್ರಿ, ನಿಮ್ಮ ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ರಿ. ಸೊ ಆ ಸಭೆಯಲ್ಲಿ ಮುಖ್ಯವಾಗಿ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಇಲ್ಲ, ಚರ್ಚೆನೇ ನಡೆದಿಲ್ಲ. ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಯಾವುದೇ ಇದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ತೀರ್ಪು ಬಂದ ನಂತರ ಮತ್ತೆ ಇನ್ನೊಂದು ಸಭೆಯನ್ನ ಮಾಡ್ತೀರಾ ಸರ್? ಹೌದು, ಮಾಡ್ಲೇಬೇಕು. ತೀರ್ಪದ ಬಗ್ಗೆ ವಿಮರ್ಶೆ ಏನು ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡೇ ನಿಮ್ಗೆಲ್ಲರಿಗೂ ಕರೆದಿ ಹೇಳ್ತೀವಿ, ಎಲ್ಲರಿಗೂ ವಿಷಯ ತಿಳಿಸ್ತೀವಿ. ಸರ್, ಈಗ ಆಲ್ರೆಡಿ ಕನ್ನಡ ಪರ ಸಂಘಟನೆಗಳೇನಿದೆ, ಸೊ ಕೋರ್ಟ್ ಆದೇಶ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ಏನಾದ್ರೂ ಆ ಸಿನಿಮಾವನ್ನ ಅವರು ಕ್ಷಮೆ ಕೇಳದೆ ಇದ್ರಂತ ಸಂದರ್ಭದಲ್ಲಿ ರಿಲೀಸ್ ಅನ್ನ ಮಾಡಿದ್ರೆ ಯಾವುದೇ ಥಿಯೇಟರ್ಗಳು ಕೂಡ ಉಳಿಯಲ್ಲ ಅನ್ನುವಂತಹ ಮಾತನ್ನ ಕೂಡ ಎಚ್ಚರಿಕೆಯನ್ನ ಮುಖ್ಯವಾಗಿ ಕೊಟ್ಟಿದ್ದಾರೆ. ಮೇಡಮ್, ಈ ಸಂದರ್ಭದಲ್ಲಿ ಒಂದೇ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಏನಾಗಿದೆ, ಕನ್ನಡ ಪರ ಸಂಘಟನೆಗಳು ಹಾಗೂ ಕರ್ನಾಟಕದ ಜನತೆ, ಸರ್ಕಾರ ಎಲ್ಲರೂ ಇದನ್ನು ಕಾಣಿಸ್ತಾ ಇರ್ಬೇಕಾದ್ರೆ ನಾವು ಯಾವ ರೀತಿ ಸ್ಪಂದಿಸಬೇಕು? ಇದು ಇಂಡಸ್ಟ್ರಿ ಮ್ಯಾಟರ್ ಅಲ್ಲ. ಆಕ್ಚುಲಿ ಅವರೆಲ್ಲ ಏನು ಚರ್ಚೆದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ.
ಕೋರ್ಟ್ ಏನ್ ಆದೇಶವನ್ನ ಕೊಡುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನುವಂತಹ ಮಾತನ್ನ ಫಿಲಿಂ ಚೇಂಬರ್ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.